ಹಲೋ ಗೈಸ್, ವೆಲ್ಕಮ್ ಟು ನ್ಯೂ ಅಪ್ಡೇಟ್ ಪೇಜ್. ಇವತ್ತು ಬಂದು ನಾವು ಇನ್ಸ್ಟಾಲ್ ಮಾಡೋದಕ್ಕೆ ಹೋಗ್ತಾ ಇರೋದು 85 ಇಂಚಸ್ ಸ್ಯಾಮ್ಸಂಗ್ ಟಿವಿನ UHD 4K ಟಿವಿನ ಈ ಜಾಗದಲ್ಲಿ ಇನ್ಸ್ಟಾಲ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಲ್ಯಾಂಡ್ ಅಂತೂ ಅಥವಾ ಇನ್ಸ್ಟಾಲ್ ಮಾಡ್ತಾ ಇರೋ ಮನೆ ಅಂತೂ ನೆಕ್ಸ್ಟ್ ಲೆವೆಲ್ ಅಲ್ಲೇ ಇದೆ. ನೀವು ನೋಡ್ತಿರ್ಬೋದು ಕಲರು, ಆ ಡಿಸೈನ್ ಅಂತೂ ನೆಕ್ಸ್ಟ್ ಲೆವೆಲ್ ಅಲ್ಲೇ ಇದೆ. ನನಗಂತೂ ಅದನ್ನ ನೋಡಿದ ತಕ್ಷಣ ಫಸ್ಟ್ ಒಂದು ವಿಡಿಯೋ ಮಾಡ್ಕೊಬೇಕು ಅನ್ನಿಸ್ತು. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ನೆಕ್ಸ್ಟ್ ಲೆವೆಲ್ ಅಲ್ಲೇ ಇದೆ. ಈ ಸೆಂಟ್ರಿಗೆ ನಾವು 85 ಇಂಚಸ್ ಟಿವಿನ ಇನ್ಸ್ಟಾಲ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಬಾಕ್ಸ್ನೆಲ್ಲ ಅನ್ಬಾಕ್ಸಿಂಗ್ನ ಮಾಡಿಕೊಂಡು ಒಳಗಡೆ ನೋಡ್ತಾ ಇರ್ಬೋದು ನೀವು, ಟೇಬಲ್ ಟ್ಯಾಪು ಮತ್ತು ಯೂಸರ್ ಮ್ಯಾನ್ಯುವಲ್ಲು, ರಿಮೋಟು, ಪ್ರತಿಯೊಂದು ಆಕ್ಸಸರೀಸ್ನ ಕೊಟ್ಟಿದ್ದಾರೆ. ಅದನ್ನೆಲ್ಲ ಎತ್ಕೊಂಡು ನೀಟಾಗಿ ಸೈಡಿಗೆ ಇಟ್ಕೊಂಡು ನಾವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಆಲ್ರೆಡಿ ಪ್ರತಿಯೊಂದು ಆಕ್ಸಸರೀಸ್ನು ಕೊಟ್ಟಿದ್ದಾರೆ. ಅದೇ ರೀತಿ ಇದು ಬಂದು 85 ಇಂಚಸ್ ಟಿವಿ ಫ್ರೆಂಡ್ಸ್. 85 ಇಂಚಸ್ ಹೇಗಿದೆ ಅಂದರೆ ಟಿವಿ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಇದೆ ಟಿವಿ. ಎಲ್ಲನೂ ಓಪನ್ ಮಾಡಿಕೊಂಡು ಇದು ನೋಡ್ತಾ ಇದ್ದೀರಲ್ಲ, ಇದು ಸ್ಯಾಮ್ಸಂಗ್ 85 ಇಂಚಸ್ಸಿನ ವಾಲ್ ಮೌಂಟು. ಇದನ್ನ ಯಾವ ರೀತಿ ಇದೆ ನೋಡಿ, ಇದು ಮೂವಬಲ್ ವಾಲ್ ಮೌಂಟ್. ಸ್ಯಾಮ್ಸಂಗಲ್ಲೂ ಕೂಡ 85 ಇಂಚಸ್ ಟಿವಿಗಳಿಗೆಲ್ಲ ಮೂವಬಲ್ ವಾಲ್ ಮೌಂಟ್ ಬರುತ್ತೆ. ಇದು ಅದರ ಆಕ್ಸಸರೀಸು. ನೀವು ನೋಡ್ತಾ ಇದ್ದೀರಲ್ಲ, ಈ ರೀತಿ ಪುಲ್ ಮಾಡೋದು ಮತ್ತು ಪುಷ್ ಮಾಡೋದು. ಅಂದರೆ 85 ಇಂಚಸ್ ಆಗಿರೋದ್ರಿಂದ ಕನೆಕ್ಟಿವಿಟಿಗೆಲ್ಲ ತುಂಬ ಈಸಿ ಆಗಲಿ ಅಂತ ಎರಡೂ ಸೈಡು, ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್ ಎರಡೂ ಕಡೆ ಬಂದಿದೆ. ಇದಕ್ಕೆ ವಾಲ್ ಮೌಂಟಿಗೆ ಹಾಕಬೇಕಾಗಿರೋ ಸ್ಕ್ರೂಸ್, ಇದು ಹ್ಯಾಂಗಿಂಗು ಸ್ಕ್ರೂಸು ಮತ್ತು ಒಂದು ನಟ್ಟು, ಅದೇ ರೀತಿ ಒಂದು ಬ್ಲಾಕ್ ಕಲರ್ ವಾಷರ್ನ ಕೊಟ್ಟಿರ್ತಾರೆ. ವಾಷರ್ನ ಬಾಟಮ್ಗೆ ಹಾಕೊಂಡು ಟಿವಿಯ ಬಾಟಮ್ ಸೈಡಿಗೆ ಈ ರೀತಿ ಟೈಟ್ ಮಾಡ್ಕೊಬೇಕು. ಅಂದರೆ 4 ಸೈಡನ್ನ ಎಲ್ಲದನ್ನು ಇಂಡಿವಿಜುವಲ್ ಆಗಿ ಕೊಟ್ಟಿರ್ತಾರೆ. ಪ್ರತಿಯೊಂದನ್ನು ನಾವುಗಳು ಈ ರೀತಿ ಅಸೆಂಬ್ಲಿ ಮಾಡಿಕೊಂಡು ಟೈಟ್ ಮಾಡ್ಕೊಬೇಕು. ನೀವು ನೋಡ್ತಾ ಇದ್ದೀರಲ್ಲ, 4 ಸೈಡನ್ನ ಟೈಟ್ ಮಾಡ್ಕೊಂಡಿದ್ದೀನಿ. ಜಸ್ಟು ಸ್ಕ್ರೂ ಟೈಟ್ ಆದರೆ ಸಾಕು ನಿಮಗೆ. ಹ್ಯಾಂಡ್ ಟೈಟ್ ಆದರೆ ಯಾವುದೇ ರೀತಿ ಓವರ್ ಟೈಟ್ ಎಲ್ಲ ಹಾಕಂಗಿಲ್ಲ. ಪವರ್ ಕೇಬಲು, HDMI 3, ಹಾಗೆ HDMI 2 ಬಂದು ಬ್ಯಾಕ್ ಡೈರೆಕ್ಷನ್ಗೆ ಕೊಟ್ಟಿದ್ದಾರೆ. ಅದು ಬಿಟ್ಟರೆ HDMI 1 ಲ್ಯಾನ್ನ ಈ ಕಡೆ ಕೊಟ್ಟಿದ್ದಾರೆ. ಈ ರೀತಿ ಟಿವಿನ ಬ್ಯಾಕ್ ಸೈಡ್ ಇಟ್ಕೊಂಡು, ಟಿವಿನ ಬ್ಯಾಕ್ ಸೈಡಿಗೆ ಕ್ಲಾಂಪ್ನ ಈ ರೀತಿ ಇಟ್ಕೊಂಡು ನಾವು ಡೈಮೆನ್ಷನ್ನ ತೊಗೊಬೇಕು. ಈ ರೀತಿ ಗ್ರೂ ಒಳಗಡೆ ಕೂರಬೇಕು. ಅದೇ ರೀತಿ ಬಾಟಮ್ ಸ್ಕ್ರೂನ ಬಂದು ಹೈಟ್ ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೋಸ್ಕರ ಕೊಟ್ಟಿದ್ದಾರೆ ಫ್ರೆಂಡ್ಸ್ ನಮಗೆ. ಅಂದರೆ ಡ್ರಿಲ್ ಮಾಡಬೇಕಾದ್ರೆ ರೈಟು ಲೆಫ್ಟು ಏನಾದರೂ ಮಿಸ್ ಆಯಿತು ಅಂದರೆ ನಮಗೆ ಮೆಜರ್ಮೆಂಟಿಗೆ ತುಂಬ ಈಸಿ ಆಗಲಿ, ವಾಟರ್ ಲೆವೆಲ್ಗೆ ಈಸಿ ಆಗಲಿ ಅಂತ ನಮಗೆ ಕೊಟ್ಟಿದ್ದಾರೆ. ಅದೇ ಬಿಟ್ಟು ಕಸ್ಟಮರ್ ರಿಕ್ವೈರ್ಮೆಂಟ್ ಏನಿದೆ ಅಂತ ನಾವು ಟೇಪ್ ಹಿಡಿದು ಕಸ್ಟಮರಿಗೆ ತೋರಿಸ್ತು. ಹಾರಿಜಾಂಟಲ್ಲು, ವರ್ಟಿಕ್ಯುಲರ್ ಎರಡೂ ಸೈಡಲ್ಲಿ ಕಸ್ಟಮರ್ ಆಲ್ರೆಡಿ ನಮಗೂ ಕೂಡ ಇನ್ಫಾರ್ಮ್ ಮಾಡಿದರು. ಇದು ಒಳಗಡೆಯಿಂದ ಕೇಬಲ್ ಎಲ್ಲ ತಗೊಳ್ಳೋದಕ್ಕೆ, ಮತ್ತು ಕಂಪ್ನಿ ಸ್ಟ್ಯಾಂಡರ್ಡ್ ಹೈಟ್ ಏನಿದೆ, ಮತ್ತು ಅವರ ಮನೆಗೆ ಸೈಜಿಗೆ ತಕ್ಕಂತೆ ಹೈಟನ್ನೆಲ್ಲ ಮೆಜರ್ಮೆಂಟ್ನ ಮಾಡಿಕೊಂಡು, ಅವರ ಹಾಲ್ ತುಂಬ ದೊಡ್ಡದಿತ್ತು, ಅದಕ್ಕೋಸ್ಕರನೇ 85 ಇಂಚಸ್ನ ಪರ್ಚೇಸ್ ಮಾಡ್ಕೊಂಡಿರೋದು. ಈ ಸ್ಕ್ರೂ ಇದೆಯಲ್ಲ, ಇದು ಬಂದು ಎರಡೂ ಕಡೆ ಇರುತ್ತೆ. ಇದು ಬಂದು ವಾಲ್ ಮೌಂಟನ್ನು ಫಿಟ್ ಮಾಡಿದ್ಮೇಲೆ ಟಿವಿನ ಡೌನು ಅಪ್ಪು ಮಾಡೋದಕ್ಕೆ ಯೂಸ್ಫುಲ್ ಆಗುತ್ತೆ. ನಾವು ವಾಟರ್ ಲೆವೆಲ್ನ ಇಟ್ಕೊಂಡು ನೀಟಾಗಿ ಮಾರ್ಕ್ನ ಮಾಡಿಕೊಂಡು, ಅವ್ರದ್ದು ಡಿಸೈನ್ ಬಂದು ವುಡ್ ಮೇಲೆ ಅಕ್ರಾಲಿಕ್ ಶೀಟ್ನ ಹಾಕ್ಸಿದ್ದಾರೆ, ವೈಟ್ ಶೈನಿಂಗ್. ಹಾಗಾಗಿ ನಾವು ಎಕ್ಸ್ಟ್ರಾ ಅದಕ್ಕೋಸ್ಕರ ಬಿಟ್ಟನೆ ಹೋಗಿದ್ದು. ಆ ಬಿಟ್ಟಲ್ಲಿ ಒಂದು ಸ್ಮಾಲ್ ಡ್ರಿಲ್ನ ಮಾಡಿಕೊಂಡು ಆಮೇಲೆ ನಮಗೆ ಬೇಕಾಗಿರುವಂತಹದ್ದನ್ನು ನಾವು ಮಾಡ್ತಾ ಹೋದು. ಇದು ಬಂದು ತುಂಬ ಸ್ಲೋ ಆಗಿ ಮಾಡಬೇಕಾಗಿತ್ತು. ಅಂದರೆ ಒಂಥರ ಪ್ಲಾಸ್ಟಿಕ್ ಥರ ಅಕ್ರಾಲಿಕ್ ಶೀಟ್ ಅದು. ನಿಧಾನಕ್ಕೆ ಪ್ರತಿಯೊಂದನ್ನು ಡ್ರಿಲ್ ಮಾಡಿಕೊಂಡು ಒಂದು 4ರಿಂದ 5 ಡ್ರಿಲ್ಲನ್ನು ಮಾಡಿಕೊಂಡು, ಹಾಗೆ ಸೆಂಟ್ರಲ್ ಒಂದೆರಡು ಎಲ್ಲ ಸೇರಿ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ವೈಟ್ ಕಲರ್ ಶೀಟು, ಒಂಥರ ರಬ್ಬರ್ ಥರ ಶೀಟು. ಅದಾದಮೇಲೆ ವುಡ್ ಪ್ಯಾನಲ್ ಕೊಟ್ಟಿದ್ದಾರೆ. ಅದಾದಮೇಲೆ ವಾಲಿಂದ ಸ್ವಲ್ಪ ಗ್ಯಾಪನ್ನ ಇಟ್ಟಿದ್ದಾರೆ. ಹಾಗಾಗಿ ಪ್ರತಿಯೊಂದನ್ನು ನಾವು ಹಾರಿಜಾಂಟಲ್ಲು, ವರ್ಟಿಕ್ಯುಲರ್ ಆಗಿ ತುಂಬ ನಿಧಾನಕ್ಕೆ ಮಾಡಬೇಕು, ಇಲ್ಲಾಂದರೆ ಕ್ರ್ಯಾಕ್ ಆಗಿ ಹೋಗ್ಬಿಡುತ್ತೆ ಅದು. ಎಲ್ಲ ಆದಮೇಲೆ ನೀಟಾಗಿ ಸ್ಕ್ರೂಗಳನ್ನ ಟೈಟ್ ಮಾಡಿಕೊಂಡು, ಫಸ್ಟು ಹ್ಯಾಂಡ್ ಟೈಟ್ನ ಮಾಡಿಕೊಂಡು ಆಮೇಲೆ ಮಿಷಿನ್ ಟೈಟ್ ಎರಡನ್ನೂ ಕೂಡ ಮಾಡ್ದು, ಎಲ್ಲ ಸೈಡು ಕೂಡ ಮಾಡಿಕೊಂಡು, ವಾಲ್ ಮೌಂಟಲ್ಲೇ ಟಾಪ್ ಯಾವುದು ಬಾಟಮ್ ಯಾವುದು ಅಂತ ಎಲ್ಲ ಡೈರೆಕ್ಷನಲ್ಲೂ ಕೂಡ ಆಲ್ರೆಡಿ ಮೆನ್ಷನ್ ಮಾಡಿರ್ತಾರೆ ಅದರಲ್ಲಿ. ನೋಡಿ, ವಾಲ್ ಮೌಂಟ್ನ ಫಿಟ್ ಮಾಡಿದ್ಮೇಲೆ ಅದು ಬಂದು ಈ ರೀತಿ ಬಂತು ನಮಗೆ ನೋಡೋದಕ್ಕೆ. ಇಲ್ಲಿ ಈ ರೀತಿ ಬಂತು. ವಿತ್ ಹ್ಯಾಂಡಲ್ಲೇ ಮೂವ್ಮೆಂಟ್ ಆಗ್ತಿದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು, ಬಿಫೋರ್ ಟಿವಿ ಹ್ಯಾಂಗ್ ಮಾಡೋದಕ್ಕಿಂತ ಮುಂಚೆಗ್ಲೇನೆ, ಯಾಕಂದರೆ ಏನಾದರೂ ಟೈಟ್ ಆಗ್ತಿದೆಯಾ ಫೀಲು ಮೂವ್ಮೆಂಟ್ ಮಾಡಬೇಕಾದ್ರೆ, ಟಿವಿ ಹಾಕಿದ್ಮೇಲೆ ಟಿವಿ ವೆಯ್ಟ್ ಕೂಡ ವಾಲ್ ಮೌಂಟಿಗೆ ಬಂದಿರುತ್ತೆ. ಹಾಗಾಗಿ ಫಸ್ಟೇನೆ ನಾವು ಪುಷ್ಷು ಬ್ಯಾಕು, ಫುಲ್ಲು ಪುಷ್ಷು ಎರಡನ್ನೂ ಕೂಡ ಮಾಡಿಕೊಂಡು ತುಂಬ ಈಸಿಯಾಗಿತ್ತು. ಮತ್ತು ವಾಟರ್ ಲೆವೆಲ್ನ ಚೆಕ್ ಮಾಡಿದರೆ ಅದು ಕೂಡ ಲೆವೆಲ್ಲಿಂಗೆಲ್ಲ ಕರೆಕ್ಟಾಗಿತ್ತು. ಇವೇನೇ 2 ಸ್ಕ್ರೂ. ಟಿವಿ ಹೈಟು ರೈಟು ಲೆಫ್ಟು ಕಡಿಮೆ ಆಗಿದೆ ಅಂದರೆ ಆ ಸ್ಕ್ರೂನ ಟೈಟ್ ಮಾಡಿದ್ರೆ ಸಾಕು, ಅದು ಹಿಂಗಡೆ ಹೋಗ್ಬಿಡುತ್ತೆ ನಿಮಗೆ. ಅಂದರೆ ಯಾವ ಕಡೆ ಡೌನ್ ಇರುತ್ತೆ ಆ ಕಡೆ
ಅದಾದ್ಮೇಲೆ ಮನೇಲಿ ಅರ್ಥಿಂಗ್ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡೋದಕ್ಕೆ ಇದನ್ನ ಪವರ್ ಜಿಗ್ ಅಂತ ಕರೀತಾರೆ. ಇದು ಎಲ್ಲಾ ಟೆಕ್ನಿಷಿಯನ್‌ಗಳು ಕೂಡ ಕ್ಯಾರಿ ಮಾಡ್ತಾರೆ. ನಮ್ಮ ಸ್ಯಾಮ್‌ಸಂಗಲ್ಲಂತೂ ಇದನ್ನ ಕ್ಯಾರಿ ಮಾಡಲೇಬೇಕು. ಯಾಕಂದ್ರೆ ಪ್ರತಿಯೊಂದು ಮನೇಲೂ ಕರೆಂಟ್ ಅಂದ್ರೆ ಅರ್ಥಿಂಗ್ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿದ್ರೆ ನಿಮ್ಮ ಮನೆಗಳಲ್ಲೂ ಚೆಕ್ ಮಾಡಿಸ್ಕೊಳ್ಳಿ. ಅವಾಗ ಏನಕ್ಕಂದ್ರೆ ಪ್ರಾಡಕ್ಟಿಗೆ ಅರ್ಥಿಂಗ್ ನೀಟಾಗಿತ್ತಂದ್ರೆ ಬೇಗ ಹಾಳಾಗಲ್ಲ ಪ್ರಾಡಕ್ಟು. ಅದೇ ರೀತಿ ಚಿಕ್ಕ ಮಕ್ಳುಗಳು ಯಾರೇ ಪ್ರಾಡಕ್ಟ್‌ಗಳನ್ನ ಮುಟ್ಟಿದ್ರೆ ನಿಮಗೆ ಮನೇಲಿ ಕರೆಂಟ್ ಹೊಡಿಯೋದೆಲ್ಲ ಏನಿರಲ್ಲ. ಇದನ್ನ ಚೆಕ್ ಮಾಡ್ಕೊಂಡು ನೀವು ನೋಡ್ತಾ ಇರ್ಬೋದು. ಅಲ್ಲಿ ಆಲ್ ಓಕೆ ಅಂದ್ರೆ ರೆಡ್ಡು ಮತ್ತೆ ಗ್ರೀನ್ ಬರ್ಬೇಕು. ರೆಡ್ಡು ಮತ್ತೆ ಗ್ರೀನ್ ಬಂದಿದೆ. ಇದು ತುಂಬಾ ಜನಕ್ಕೆ ಗೊತ್ತೇ ಇರಲ್ಲ. ಕಸ್ಟಮರ್ ಮನೇಲಿ ಯಾವ ರೀತಿ ಅರ್ಥಿಂಗ್‌ನ ಚೆಕ್ ಮಾಡ್ಬೇಕಂತ. ನಾವು ಇದ್ರಿಂದ ಮಾಡ್ತೀವಿ ಅಥವಾ ಮಲ್ಟಿಮೀಟರ್ ಎರಡರಿಂದನೂ ಕೂಡ ಮಾಡ್ಕೊಬಹುದು. ಅದೇ ರೀತಿ ಇವೆರಡು ರಾಡ್‌ಗಳು ಬಂದು ಲಾಕಿಂಗ್ ರಾಡ್. ವಾಲ್ ಮೌಂಟ್‌ನ ಹಾಕಿದ್ಮೇಲೆ ವಾಲ್ ಮೌಂಟ್‌ನ ಡೈರೆಕ್ಟ್ ಆಗಿ ಎತ್ತಬಾರ್ದು ಅಂತ ಈ ರೀತಿ ಹಾಕಿದ್ಮೇಲೆ ಈ ರೀತಿ ಸೈಡಿಂದ ಲಾಕ್ ಮಾಡಿದ್ರೆ ಸಾಕು. ಅದು ಡೈರೆಕ್ಟ್ ಲಾಕ್ ಆಗ್ಬಿಡುತ್ತೆ ನಿಮಗೆ. ಟಿವಿನ ಎತ್ತಿದ್ರೆ ಬರೋದಿಲ್ಲ. ಟಿವಿನ ಸ್ವಲ್ಪ ಮುಂದೆ ಎಳ್ಕೊಂಡು ಈ ಲಾಕ್‌ನ ರಿಲೀಸ್ ಮಾಡ್ಬಿಟ್ಟು ಟಿವಿನ ಲಿಫ್ಟ್ ಮಾಡ್ದಾಗ ಮಾತ್ರ ಟಿವಿ ಬರುತ್ತೆ. ಈ ರೀತಿ ಮೂವಬಲ್ ವಾಲ್ ಮೌಂಟು ಸ್ಯಾಮ್‌ಸಂಗಿಂದು. ಇದು ಬಂದು ಎಲ್ಲಾ ಟಿವಿಗಳಿಗೂ ಬರಲ್ಲ. ಪ್ರೀಮಿಯರ್ ಪ್ರಾಡಕ್ಟ್‌ಗಳಿಗೆ ಮಾತ್ರ ಬರುತ್ತೆ. ಅದೇ ರೀತಿ ಸ್ಯಾಮ್‌ಸಂಗಿನ ಸೋಲಾರ್ ರಿಮೋಟ್ ನೀವು ನೋಡ್ತಾ ಇದ್ದೀರಾ. ಆಲ್ರೆಡಿ ಸೋಲಾರ್ ರಿಮೋಟ್ ಬಗ್ಗೆ ಆಲ್ರೆಡಿ ವಿಡಿಯೋಗಳನ್ನ ಹಾಕಿದ್ದೀನಿ. ನನ್ನ ಬಯೋದಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಅದೇ ರೀತಿ ಪವರ್ ಕೇಬಲ್‌ನ ಕನೆಕ್ಟ್ ಮಾಡ್ಕೊಂಡು ನಾವು ಟಿವಿನ ಲಿಫ್ಟ್ ಮಾಡೋದಕ್ಕೆ ಬಂದು ಆಲ್ರೆಡಿ ನಾನು ನಮ್ಮ ಕೊಲೀಗ್ಸು ಒಂದು 4 ಟೆಕ್ನಿಷಿಯನ್ಸ್ ವಿಸಿಟ್ ಮಾಡಿದ್ದೋ ನಾವು. ಯಾಕಂದ್ರೆ ಪ್ರೀಮಿಯರ್ ಕಾಲ್ ಆಗಿರೋದ್ರಿಂದ ಇಲ್ಲಿ ತೋರಿಸ್ತಾ ಇದೀವಲ್ಲ, ಹ್ಯಾಂಗ್ ಮಾಡಿದ್ಮೇಲೆ ಈ ರೀತಿ ಬಂತು ನೋಡಿ. ಲಾಕನ್ನ ಕೂಡ ಮಾಡಿದೀವಿ. ಅದೇ ರೀತಿ ಟಿವಿ ಕೂಡ ಆನ್ ಮಾಡಿ ಇದು ನಮ್ದು ಟಿವಿನ ಆನ್ ಮಾಡ್ಕೊಂಡ್ರೆ ಸಾಕು. ರಿಮೋಟ್ ಇಂದ ಆಪರೇಟ್ ಬೇಡ ಅಂದ್ರೆ ನಾವು ಸ್ಮಾರ್ಟ್ ಥಿಂಗ್ಸ್ ಥ್ರೂ ಕೂಡ ಆಪರೇಟ್ ಮಾಡ್ಬೋದು. ಬಟ್ ಆದ್ರೆ ಕಸ್ಟಮರು ಹೊಸ ಮನೆ ಆಗಿರೋದ್ರಿಂದ ಇನ್ನು ಇಂಟರ್ನೆಟ್ ಕನೆಕ್ಷನ್ನು ಹಾಗೆ ನಾನು ಬಂದ್ಮೇಲೆ ಮತ್ತೆ ಒಂದ್ಸರಿ ಕರ್ಸ್ಕೊಳ್ತೀನಿ ನಿಮ್ಮನ್ನ ನೀಟಾಗಿ ಮಾಡಿರಂತೆ. ನಿಮ್ಮ ಮೊಬೈಲ್ ಡಾಟಾದಿಂದಾನೇ ಮಾಡಿ ಅಂದ್ರು. ನಾವು ಡಾಟಾದಿಂದಾನೇ ಮಾಡ್ದೋ. ಆದ್ರೂ ಕೂಡ ಕಸ್ಟಮರ್‌ಗೆ ಸ್ಮಾರ್ಟ್ ಥಿಂಗ್ಸ್ ಆ್ಯಪನ್ನ ಕೂಡ ಇನ್‌ಸ್ಟಾಲ್ ಮಾಡಿಸ್ದೋ. ಅದೇನಕ್ಕಂದ್ರೆ ರಿಮೋಟ್ ತರ ಯೂಸ್ ಆಗುತ್ತೆ ಕಸ್ಟಮರಿಗೆ. ಅಂದ್ರೆ ಕಸ್ಟಮರ್ ಮನೇಲಿ ಆಪರೇಟ್ ಮಾಡ್ಕೊಬಹುದು ವಿತ್ ಎಐ ಸರ್ವಿಸಿಗೆ, ರಿಮೋಟು, ವಾಯ್ಸ್ ಅಸಿಸ್ಟೆಂಟು ಪ್ರತಿಯೊಂದು ಕೂಡ ಸ್ಮಾರ್ಟ್ ಥಿಂಗ್ಸ್ ಅಲ್ಲೇ ಬರುತ್ತೆ. ನಮ್ಮ ಸ್ಯಾಮ್‌ಸಂಗಿನ ಸೆಟಪ್ ಏನಿರುತ್ತೆ ಅದನ್ನ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋದು. ಇನ್ನೊಂದ್ ಕಡೆ ಯಾವ್ದಾದ್ರು ಬೇರೆ ವಿಡಿಯೋದಲ್ಲಿ ಸ್ಯಾಮ್‌ಸಂಗ್ ಟಿವಿನ ಬೇಸಿಕ್ ಸೆಟಪ್‌ನ ಯಾವ ರೀತಿ ಮಾಡ್ಬೋದು ಅಂತ ನಾನ್ ನಿಮಗೆ ಹೇಳ್ಕೊಡ್ತೀನಿ. ಫಸ್ಟ್ ಸ್ಟೆಪ್ಪು ವೈರ್‌ಲೆಸ್ ಇರುತ್ತೆ. ಅದಾದ್ಮೇಲೆ ಸ್ಯಾಮ್‌ಸಂಗಿನ ಟರ್ಮ್ಸ್ ಅಂಡ್ ಕಂಡೀಷನ್ಸ್‌ಗಳಿರುತ್ತೆ. ಅದನ್ನ ಅಗ್ರಿ ಮಾಡ್ಕೊಬೇಕಾಗುತ್ತೆ. ಯಾಕಂದ್ರೆ ಒ-ಟಿ-ಟಿ ಫಾರ್ಮ್ಸ್‌ಗಳನ್ನೆಲ್ಲ ಇನ್‌ಸ್ಟಾಲ್ ಮಾಡೋದಕ್ಕೆ ಸ್ಯಾಮ್‌ಸಂಗ್ ಟರ್ಮ್ಸ್ ಅಂಡ್ ಕಂಡೀಷನ್‌ನ ಅಗ್ರಿ ಮಾಡ್ಕೊಂಡ್ರೆ ಯೂಸ್‌ಫುಲ್ ಆಗುತ್ತೆ ನಮಗೆ. ಕೆಲವೊಂದನ್ನ ಡಿಸ್‌ಅಗ್ರಿ ಮಾಡಿದ್ರೆ ನಿಮಗೆ ಕೆಲವೊಂದು ಒ-ಟಿ-ಟಿ ಫಾರ್ಮ್ಸ್‌ಗಳು ಸೆಟಪ್ ಆಗಲ್ಲ. ಅದೇ ರೀತಿ ಸ್ಯಾಮ್‌ಸಂಗ್ ಟಿವಿನ ಇನ್‌ಸ್ಟಾಲ್ ಮಾಡಿದ್ಮೇಲೆ ಸ್ಯಾಮ್‌ಸಂಗ್ ಅಕೌಂಟ್ ಒಂದು ರಿಕ್ವೈರ್ಮೆಂಟ್ ಇರುತ್ತೆ. ಯಾಕಂದ್ರೆ ಸ್ಯಾಮ್‌ಸಂಗ್ ಅವರು ಆಂಡ್ರಾಯ್ಡ್ ಸಿಸ್ಟಮ್‌ನ ಯೂಸ್ ಮಾಡಲ್ಲ. ಅವ್ರದ್ದೇ ಓನ್ ಓಎಸ್ ಇದೆ. ಟೈಸನ್ ಓಎಸ್‌ನ ಯೂಸ್ ಮಾಡೋದ್ರಿಂದ ಸ್ಯಾಮ್‌ಸಂಗ್ ಅಕೌಂಟ್ ಇತ್ತಂದ್ರೆ ನಿಮಗೆ ಎಲ್ಲಾ ರೀತಿಯ ಒ-ಟಿ-ಟಿ ಫಾರ್ಮ್ಸ್‌ಗಳನ್ನು, ಆ್ಯಪ್‌ಗಳನ್ನ ಇನ್‌ಸ್ಟಾಲ್ ಮಾಡೋದಕ್ಕೆ ತುಂಬಾ ಈಸಿಯಾಗಿರುತ್ತೆ. ಹಾಗಾಗಿ ಕ್ಯೂಆರ್ ಕೋಡ್ ಡಿಸ್‌ಪ್ಲೇ ಮೇಲೆ ಕೂಡ ಬರುತ್ತೆ ಅಥವಾ ಗೂಗಲ್‌ಗೆ ಹೋಗಿ www.samsung.com ಅಂತ ಸರ್ಚ್ ಮಾಡಿದ್ರು ಕೂಡ ಇರುತ್ತೆ. ಒಂದು ಅಕೌಂಟ್ ಅಂತೂ ಪ್ರತಿಯೊಬ್ರುನು ಯಾಕಂದ್ರೆ ಯಾವುದೇ ಮನೆಗೆ ಇಂಡಿವಿಜುವಲ್ ಆಗಿ ನಾವು ವಿಸಿಟ್ ಮಾಡಿದ್ರೆ ಕಸ್ಟಮರ್ ಹತ್ರ ಆಲ್ರೆಡಿ ಯಾವ್ದಾದ್ರು ಒಂದು ಸ್ಯಾಮ್‌ಸಂಗ್ ಪ್ರಾಡಕ್ಟ್ ಇದ್ದೇ ಇರುತ್ತೆ. ಹಾಗಾಗಿ ನಮಗೆ ಅದು ಯೂಸ್‌ಫುಲ್ ಆಗುತ್ತೆ. ಇವತ್ತಿನ ಬಂದು ಇದು 85 ಇಂಚಸ್ ಟಿವಿ ಇನ್‌ಸ್ಟಾಲೇ